ಪೋಷಕರೇ, ಮಕ್ಕಳನ್ನ ಸಮಾಧಾನ ಪಡಿಸೋಕೆ ಅಂತ ಮೊಬೈಲ್ ಕೊಡ್ತೀರಾ? ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡೋದು ಎಷ್ಟು ಡೇಂಜರ್ ಅಂದ್ರೆ ಮಕ್ಕಳ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅತಿಯಾದ ಮೊಬೈಲ್ ವೀಕ್ಷಣೆ ಮಕ್ಕಳಿಗೆ ಕಂಟಕವಾಗಲಿದೆ. ಹೆಚ್ಚು ಮೊಬೈಲ್ ಬಳಕೆ ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆ. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಮಾಹಿತಿ. ಮಕ್ಕಳ ಕಣ್ಣಿನ ತಪಾಸಣೆ ನಡೆಸುತ್ತಿರುವ ವೈದ್ಯರ ತಂಡ ದೃಷ್ಟಿದೋಷ ಇರುವ ಬಗ್ಗೆ ಮಾಹಿತಿ ನೀಡಿದ ತಜ್ಞರು, ಇದು ಮಂಗಳೂರಲ್ಲಿ ಕಂಡುಬಂದ ದೃಶ್ಯಗಳು. ಅತಿಯಾದ ಮೊಬೈಲ್ ಬಳಕೆ ಹಾಗೂ ಟಿವಿ ವೀಕ್ಷಣೆಯಿಂದ ಮಕ್ಕಳಿಗೆ ದೃಷ್ಟಿದೋಷ ಎದುರಾಗುತ್ತಿರುವ ಬಗ್ಗೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಮಾಹಿತಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಬಹಿರಂಗಪಡಿಸಿದ ವರದಿಯಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 4,000 ಮಕ್ಕಳು ದೃಷ್ಟಿ ದೋಷದ ಸಮಸ್ಯೆಗೆ ತುತ್ತಾಗಿರುವುದು ಗೊತ್ತಾಗಿದೆ. ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತೆ ಯಾರು ಆತಂಕಕ್ಕೆ ಒಳಪಡಬೇಕಾದ ಅಗತ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 1,45,951 ಮಕ್ಕಳನ್ನ ಪರೀಕ್ಷೆಗೊಳಪಡಿಸಿದಾಗ 4,398 ಮಕ್ಕಳಲ್ಲಿ ಈ ಸಮಸ್ಯೆ ಇರುವುದು ನಮಗೆ ಕಂಡು ಬಂದಿದೆ. ಹಾಗಾಗಿ ಇದನ್ನ ಯಾರು ಆತಂಕಕ್ಕೆ ಒಳಪಡಬೇಡಿ. ಪ್ರಮುಖವಾಗಿ ನಾನು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡಲೇಬೇಕಾಗಿರುವ ವಿಷಯ ಏನಪ್ಪಾ ಅಂತಂದ್ರೆ ಅತಿಯಾದ ಮೊಬೈಲ್ ಬಳಕೆ. ಜಿಲ್ಲೆಯ 1,376 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳನ್ನ ಒಳಗೊಂಡ ಈ ತಪಾಸಣೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಯೋಜನೆಯಡಿ ಕೈಗೊಳ್ಳಲಾಗಿತ್ತು. ಈ ವೇಳೆ 6 ರಿಂದ 16 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಸೌಮ್ಯ ದೃಷ್ಟಿ ಸಮಸ್ಯೆಗಳಿಂದ ಹಿಡಿದು ಗಂಭೀರ ರೀತಿಯ ದೃಷ್ಟಿದೋಷಗಳು ಪತ್ತೆಯಾಗಿದೆ. ಕೆಲವರಿಗೆ ಚಿಕಿತ್ಸೆ ಅಗತ್ಯದ ಹಂತ ತಲುಪಿದೆ. ದೃಷ್ಟಿದೋಷ ಕಂಡುಬಂದ ಮಕ್ಕಳಿಗೆ ಕನ್ನಡಕ ವಿತರಣೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಇದರ ಹೊರತಾಗಿಯೂ ಕೂಡ ಪಾಠ ಪ್ರವಚನಗಳನ್ನು ಹೊರತಾಗಿ ಕೂಡ ಯಾವುದೇ ಮಗು ಅಥವಾ ವ್ಯಕ್ತಿ ಕನಿಷ್ಠ ನಿರಂತರವಾಗಿ 6 ಗಂಟೆ ಮೊಬೈಲ್ ಸ್ಕ್ರೀನ್ ಅನ್ನ ನಿರಂತರವಾಗಿ ನೋಡ್ತಾ ಇದ್ರೆ ಅದು ಗೀಳು ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ. ಅದು ಅಡಿಕ್ಷನ್ ಆಗುತ್ತೆ. ಸೊ ಈ ಮೊಬೈಲ್ ಅಡಿಕ್ಷನ್ ಇಂದ ಕಣ್ಣು ಒಂದೇ ಅಲ್ಲ, ಮಾನಸಿಕ ಸ್ಥಿತಿಗತಿ ಇರಬಹುದು, ಮಿದುಳಿನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ವಿವಿಧ ಬಗೆಯ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ಮಕ್ಕಳ ಕೈ ಸೇರಿದ ಮೊಬೈಲ್ ಇದೀಗ ಅವರ ಕೈಯಿಂದ ಬಿಡಿಸಲಾಗದಷ್ಟು ಬಿಗಿಯಾಗಿದೆ. ಇದೀಗ ದಿನವಿಡೀ ಮಕ್ಕಳು ಮೊಬೈಲ್ನಲ್ಲೇ ಮುಳುಗಿ ಹೋಗ್ತಿದ್ದಾರೆ. ಆದರೆ ಇದು ಮಕ್ಕಳ ದೃಷ್ಟಿ ಸಮಸ್ಯೆಗೆ ಎಡೆ ಮಾಡಿಕೊಡ್ತಾ ಇದೆ ಅನ್ನೋದು ಆತಂಕ ತಂದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪೋಷಕರೇ, ಮಕ್ಕಳನ್ನ ಸಮಾಧಾನ ಪಡಿಸೋಕೆ ಅಂತ ಮೊಬೈಲ್ ಕೊಡ್ತೀರಾ? ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡೋದು ಎಷ್ಟು ಡೇಂಜರ್ ಅಂದ್ರೆ ಮಕ್ಕಳ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅತಿಯಾದ ಮೊಬೈಲ್ ವೀಕ್ಷಣೆ ಮಕ್ಕಳಿಗೆ ಕಂಟಕವಾಗಲಿದೆ. ಹೆಚ್ಚು ಮೊಬೈಲ್ ಬಳಕೆ ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆ. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಮಾಹಿತಿ. ಮಕ್ಕಳ ಕಣ್ಣಿನ ತಪಾಸಣೆ ನಡೆಸುತ್ತಿರುವ ವೈದ್ಯರ ತಂಡ ದೃಷ್ಟಿದೋಷ ಇರುವ ಬಗ್ಗೆ ಮಾಹಿತಿ ನೀಡಿದ ತಜ್ಞರು, ಇದು ಮಂಗಳೂರಲ್ಲಿ ಕಂಡುಬಂದ ದೃಶ್ಯಗಳು. ಅತಿಯಾದ ಮೊಬೈಲ್ ಬಳಕೆ ಹಾಗೂ ಟಿವಿ ವೀಕ್ಷಣೆಯಿಂದ ಮಕ್ಕಳಿಗೆ ದೃಷ್ಟಿದೋಷ ಎದುರಾಗುತ್ತಿರುವ ಬಗ್ಗೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಮಾಹಿತಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಬಹಿರಂಗಪಡಿಸಿದ ವರದಿಯಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 4,000 ಮಕ್ಕಳು ದೃಷ್ಟಿ ದೋಷದ ಸಮಸ್ಯೆಗೆ ತುತ್ತಾಗಿರುವುದು ಗೊತ್ತಾಗಿದೆ. ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತೆ ಯಾರು ಆತಂಕಕ್ಕೆ ಒಳಪಡಬೇಕಾದ ಅಗತ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 1,45,951 ಮಕ್ಕಳನ್ನ ಪರೀಕ್ಷೆಗೊಳಪಡಿಸಿದಾಗ 4,398 ಮಕ್ಕಳಲ್ಲಿ ಈ ಸಮಸ್ಯೆ ಇರುವುದು ನಮಗೆ ಕಂಡು ಬಂದಿದೆ. ಹಾಗಾಗಿ ಇದನ್ನ ಯಾರು ಆತಂಕಕ್ಕೆ ಒಳಪಡಬೇಡಿ. ಪ್ರಮುಖವಾಗಿ ನಾನು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡಲೇಬೇಕಾಗಿರುವ ವಿಷಯ ಏನಪ್ಪಾ ಅಂತಂದ್ರೆ ಅತಿಯಾದ ಮೊಬೈಲ್ ಬಳಕೆ. ಜಿಲ್ಲೆಯ 1,376 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳನ್ನ ಒಳಗೊಂಡ ಈ ತಪಾಸಣೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಯೋಜನೆಯಡಿ ಕೈಗೊಳ್ಳಲಾಗಿತ್ತು. ಈ ವೇಳೆ 6 ರಿಂದ 16 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಸೌಮ್ಯ ದೃಷ್ಟಿ ಸಮಸ್ಯೆಗಳಿಂದ ಹಿಡಿದು ಗಂಭೀರ ರೀತಿಯ ದೃಷ್ಟಿದೋಷಗಳು ಪತ್ತೆಯಾಗಿದೆ. ಕೆಲವರಿಗೆ ಚಿಕಿತ್ಸೆ ಅಗತ್ಯದ ಹಂತ ತಲುಪಿದೆ. ದೃಷ್ಟಿದೋಷ ಕಂಡುಬಂದ ಮಕ್ಕಳಿಗೆ ಕನ್ನಡಕ ವಿತರಣೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಇದರ ಹೊರತಾಗಿಯೂ ಕೂಡ ಪಾಠ ಪ್ರವಚನಗಳನ್ನು ಹೊರತಾಗಿ ಕೂಡ ಯಾವುದೇ ಮಗು ಅಥವಾ ವ್ಯಕ್ತಿ ಕನಿಷ್ಠ ನಿರಂತರವಾಗಿ 6 ಗಂಟೆ
ಮೊಬೈಲ್ ಸ್ಕ್ರೀನ್ ಅನ್ನ ನಿರಂತರವಾಗಿ ನೋಡ್ತಾ ಇದ್ರೆ ಅದು ಗೀಳು ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ. ಅದು ಅಡಿಕ್ಷನ್ ಆಗುತ್ತೆ. ಸೊ ಈ ಮೊಬೈಲ್ ಅಡಿಕ್ಷನ್ ಇಂದ ಕಣ್ಣು ಒಂದೇ ಅಲ್ಲ, ಮಾನಸಿಕ ಸ್ಥಿತಿಗತಿ ಇರ್ಬೋದು, ಮಿದುಳಿನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ವಿವಿಧ ಬಗೆಯ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ಮಕ್ಕಳ ಕೈ ಸೇರಿದ್ದ ಮೊಬೈಲ್ ಇದೀಗ ಅವರ ಕೈಯಿಂದ ಬಿಡಿಸಲಾಗದಷ್ಟು ಬಿಗಿಯಾಗಿದೆ. ಇದೀಗ ದಿನವಿಡೀ ಮಕ್ಕಳು ಮೊಬೈಲ್ನಲ್ಲೇ ಮುಳುಗಿ ಹೋಗ್ತಿದ್ದಾರೆ. ಆದರೆ ಇದು ಮಕ್ಕಳ ದೃಷ್ಟಿ ಸಮಸ್ಯೆಗೆ ಎಡೆ ಮಾಡಿಕೊಡ್ತಾ ಇದೆ ಅನ್ನೋದು ಆತಂಕ ತಂದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪೋಷಕರೇ, ಮಕ್ಕಳನ್ನ ಸಮಾಧಾನ ಪಡಿಸೋಕೆ ಅಂತ ಮೊಬೈಲ್ ಕೊಡ್ತೀರಾ? ಹಾಗಾದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡೋದು ಎಷ್ಟು ಡೇಂಜರ್ ಅಂದ್ರೆ ಮಕ್ಕಳ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅತಿಯಾದ ಮೊಬೈಲ್ ವೀಕ್ಷಣೆ ಮಕ್ಕಳಿಗೆ ಕಂಟಕವಾಗಲಿದೆ. ಹೆಚ್ಚು ಮೊಬೈಲ್ ಬಳಕೆ ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆ. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಮಾಹಿತಿ. ಮಕ್ಕಳ ಕಣ್ಣಿನ ತಪಾಸಣೆ ನಡೆಸುತ್ತಿರುವ ವೈದ್ಯರ ತಂಡ ದೃಷ್ಟಿದೋಷ ಇರುವ ಬಗ್ಗೆ ಮಾಹಿತಿ ನೀಡಿದ್ದ ತಜ್ಞರು, ಇದು ಮಂಗಳೂರಲ್ಲಿ ಕಂಡುಬಂದ ದೃಶ್ಯಗಳು. ಅತಿಯಾದ ಮೊಬೈಲ್ ಬಳಕೆ ಹಾಗೂ ಟಿವಿ ವೀಕ್ಷಣೆಯಿಂದ ಮಕ್ಕಳಿಗೆ ದೃಷ್ಟಿದೋಷ ಎದುರಾಗುತ್ತಿರುವ ಬಗ್ಗೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಮಾಹಿತಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಇಲಾಖೆ ಬಹಿರಂಗಪಡಿಸಿದ ವರದಿಯಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 4,000 ಮಕ್ಕಳು ದೃಷ್ಟಿ ದೋಷದ ಸಮಸ್ಯೆಗೆ ತುತ್ತಾಗಿರುವುದು ಗೊತ್ತಾಗಿದೆ. ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂತೆ ಯಾರು ಆತಂಕಕ್ಕೆ ಒಳಪಡಬೇಕಾದ ಅಗತ್ಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 1,45,951 ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಿದಾಗ 4,398 ಮಕ್ಕಳಲ್ಲಿ ಈ ಸಮಸ್ಯೆ ಇರುವುದು ನಮಗೆ ಕಂಡು ಬಂದಿದೆ. ಹಾಗಾಗಿ ಇದನ್ನ ಯಾರು ಆತಂಕಕ್ಕೆ ಒಳಪಡಬೇಡಿ. ಪ್ರಮುಖವಾಗಿ ನಾನು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡಲೇಬೇಕಾಗಿರುವ ವಿಷಯ ಏನಪ್ಪಾ ಅಂತಂದ್ರೆ ಅತಿಯಾದ ಮೊಬೈಲ್ ಬಳಕೆ. ಜಿಲ್ಲೆಯ 1,376 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳನ್ನ ಒಳಗೊಂಡ ಈ ತಪಾಸಣೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಯೋಜನೆಯಡಿ ಕೈಗೊಳ್ಳಲಾಗಿತ್ತು. ಈ ವೇಳೆ 6 ರಿಂದ 16 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಸೌಮ್ಯ ದೃಷ್ಟಿ ಸಮಸ್ಯೆಗಳಿಂದ ಹಿಡಿದು ಗಂಭೀರ ರೀತಿಯ ದೃಷ್ಟಿ ದೋಷಗಳು ಪತ್ತೆಯಾಗಿದೆ. ಕೆಲವರಿಗೆ ಚಿಕಿತ್ಸೆ ಅಗತ್ಯದ ಹಂತ ತಲುಪಿದೆ. ದೃಷ್ಟಿ ದೋಷ ಕಂಡುಬಂದ ಮಕ್ಕಳಿಗೆ ಕನ್ನಡಕ ವಿತರಣೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಇದರ ಹೊರತಾಗಿಯೂ ಕೂಡ ಪಾಠ ಪ್ರವಚನಗಳನ್ನು ಹೊರತಾಗಿ ಕೂಡ ಯಾವುದೇ ಮಗು ಅಥವಾ ವ್ಯಕ್ತಿ ಕನಿಷ್ಠ ನಿರಂತರವಾಗಿ 6 ಗಂಟೆ ಮೊಬೈಲ್ ಸ್ಕ್ರೀನ್ ಅನ್ನ ನಿರಂತರವಾಗಿ ನೋಡ್ತಾ ಇದ್ರೆ ಅದು ಗೀಳು ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ. ಅದು ಅಡಿಕ್ಷನ್ ಆಗುತ್ತೆ. ಸೊ ಈ ಮೊಬೈಲ್ ಅಡಿಕ್ಷನ್ ಇಂದ ಕಣ್ಣು ಒಂದೇ ಅಲ್ಲ, ಮಾನಸಿಕ ಸ್ಥಿತಿಗತಿ ಇರ್ಬೋದು, ಮಿದುಳಿನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ವಿವಿಧ ಬಗೆಯ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ಮಕ್ಕಳ ಕೈ ಸೇರಿದ್ದ ಮೊಬೈಲ್ ಇದೀಗ ಅವರ ಕೈಯಿಂದ ಬಿಡಿಸಲಾಗದಷ್ಟು ಬಿಗಿಯಾಗಿದೆ. ಇದೀಗ ದಿನವಿಡೀ ಮಕ್ಕಳು ಮೊಬೈಲ್ನಲ್ಲೇ ಮುಳುಗಿ ಹೋಗ್ತಿದ್ದಾರೆ. ಆದರೆ ಇದು ಮಕ್ಕಳ ದೃಷ್ಟಿ ಸಮಸ್ಯೆಗೆ ಎಡೆ ಮಾಡಿಕೊಡ್ತಾ ಇದೆ ಅನ್ನೋದು ಆತಂಕ ತಂದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.